ಪ್ರಬಲ ಕಾಂಪಿಟೇಟರ್ ಇದು ಕಡಾಡಿ ಅವರು ಮಂತೇಶ್ ಕಡಾಡಿ ನಿಂತಿದ್ದರು. ಈ ಸಲ ಎಷ್ಟು ಮಟ್ಟಿಗೆ ಅವರು ಪ್ರಬಲರಾಗ್ತಾರೋ ಅಥವಾ ಅವ್ರಿಗೆ ಕಾಂಗ್ರೆಸ್ನಾಗ ಕೆಲವೊಂದು ಟಿಕೆಟು ಸಿಗಲಿಕ್ಕಿಲ್ಲ ಅನ್ನೋಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇವತ್ತು. ಅದಕ್ಕಾಗಿ ನಾವು ಅವ್ರ ನಡಕ್ಕೊಮ್ಮೆ ತಮ್ಮ JDS ನಮ್ಮ ರಾಯಭಾಗದ ಪ್ರತಾಪ್ ರಾವ್ ಅವ್ರನ್ನ ಕರ್ಕೊಂಡ್ಬಂದು ನಾವು ಮಾಡಿಸಿ ಹೋಗಿದ್ದು. ನಿಮಗೆ ಗೊತ್ತದ ಟಿಕೆಟ್ ಸಿಕ್ಕಿದ್ರೆ ನಾವು ನೋಡ್ತೀವಿ ಅಂತ ಅವ್ರಿಗೂ ಭಯ ಅದ ಟಿಕೆಟ್ ಸಿಗ್ತದಿಲ್ಲ ಅಂತೇಳಿ. ಇದರಲ್ಲಿ ಕಡಾಡಿಯವರು ನಮ್ಮ ಮಹಂತೇಶ್ ಕಡಾಡಿಯವರು ಪ್ರತಿಸ್ಪರ್ಧಿ ಆದರೂ ಸಹಿತ ಗೆಲ್ಲುವ ಒಂದು ಚುನಾವಣೆ ಗೆಲ್ಲುವ ತಂತ್ರದಲ್ಲೇ ನಮ್ಮ ಜಾರಕಿಹೊಳಿ ಕುಟುಂಬ, ಅದರಲ್ಲೂ ರಮೇಶ್ ಜಾರಕಿಹೊಳಿ ಅವರಾಗಿರೋದು ಗೋಕಾಕ್ ಗೆಲ್ಲುವ ವಿಷಯದಲ್ಲಿ ಅವರು ಭಾಳಷ್ಟು ಏನಪ್ಪ ಅಂತಂದ್ರೆ ಪ್ರವೀಣರಾಗಿದ್ದಾರೆ. ಅವರು ಸೋಲಿಸೋದ್ರ ಸ್ವಲ್ಪ ಕೆಲಸ ಅಲ್ಲ. ಅದಕ್ಕೆಲ್ಲ ಬಾಲಚಂದ್ರ ಜಾರಕಿಹೊಳಿ ಅವ್ರ ಎದುರಾಳಿನೂ ಅಲ್ಲಿ ಅಂತ ಹೇಳ್ಕೊಂತ ನಾಯಕರಿಲ್ಲ. ಮತ್ತು ಮಾನ್ಯ ನೋಡಿದ್ರು ನಾವು ವೀರಣ್ಣ ಕಡಾಡಿ ಅವರು ಸ್ವತಃ ತಮ್ಮ ಒಬ್ಬ ಸಾಕ್ಷಿದಾನ ಇಟ್ಕೊಳ್ಳಿಕ್ಕೆ ಆಗಲಿಲ್ಲ ಪಾಪ ಅವ್ರಿಗೆ. ಹೀಗಾಗಿ ಅವ್ರಿಗೆ ಎಷ್ಟು ಮಟ್ಟಿಗೆ ಅಲ್ಲಿ ನಮ್ಮ ಬಾಲಚಂದ್ರ ಜಾರಕಿಹೊಳಿ ವಿರುದ್ಧ ಮತ್ತು ಅದು ಇಬ್ಬರು BJPಗರು ನಿಲ್ಲಕ್ಕೆ ಸಾಧ್ಯದನ ಅಂದರೆ ಇಬ್ಬರು ಒಬ್ಬರಿಗೆ ಟಿಕೆಟ್ ಕೊಡಬೇಕಾಗ್ತವೆ. ಈರಣ್ಣರಿಗೆ ಕೊಡಬೇಕು, ಇಲ್ಲ ಇನ್ನೊಂದು ನಮ್ಮ ಬಾಲಚಂದ್ರ ಅವ್ರಿಗೆ ಕೊಡಬೇಕು. ಅಲ್ಲಿ ಗೆಲ್ಲೋ ಕುದುರೆ ಯಾರ ಅಂದಾಗ ಸರ್ ಚೆನ್ನಾಗಿ ಮಾತಾಡ್ತಾರೆ, ಇಲ್ಲ ಅವ್ರಿಗೆ ಅಂತೇಳಿ ಈ ದಿಶೆಯಲ್ಲೇ ಬಾಲಚಂದ್ರ ಜಾರಕಿಹೊಳಿ ರೆಡಿ ಎದುರಾಳಿ ಯಾರಿಲ್ಲ. ಇವೆರಡದಾಯಿತು. ಜಮಖಂಡಿ ಮಡಿಯಲ್ಲೇ ಅಷ್ಟಿಗೆ ಏನೋ ಇರ್ಬೋದಿಲ್ಲ ಅಂತಲ್ಲ, ಅವ್ರನ್ನೂ ಏನೋ ಅಡ್ಜಸ್ಟ್ ಹಾಕೋದು. ಅವ್ರು ನಾಳೆ BJPಗೆ ಎಷ್ಟು ಮಟ್ಟಿಗೆ ಟಿಕೆಟ್ ಕೊಡ್ತಾರೆ, ಯಾಕಂದ್ರೆ ಒಂದು ಕಡೆ ಬಾಲಚಂದ್ರ ಇದ್ದಾರೆ, ನಮ್ಮ ಜಾರಕಿಹೊಳಿ ಅವರು ಇದ್ದಾರೆ, ಮತ್ತು ನಾಳೆ ಕತ್ತೆಯವ್ರ ಜೊತೆ ಅಡ್ಜಸ್ಟ್ಮೆಂಟ್ ಆದರೆ ಅಷ್ಟಿಗೆ ಅವ್ರು ಸಪೋರ್ಟ್ ಹೆಂಗೆ ಮಾಡ್ತಾರಲ್ಲ, ಇವೆಲ್ಲನೂ ಕ್ಯಾಲ್ಕುಲೇಷನ್ ಇದ್ದಾವೆ. ಏನೋ ಆಗಲಿ ಒಟ್ಟಲ್ಲಿ ಇದು ಡೆವಲಪ್ಮೆಂಟ್. DCC ಬ್ಯಾಂಕಿನ ಅಧ್ಯಕ್ಷರು ಯಾರು ಆಗ್ತಾರೆ, ಯಾರಿಲ್ಲ ಅನ್ನೋದು ಈಗ ನಿಧಾನಕ್ಕೆ ನಗಣ್ಯ ಆಗ್ತಾ ಹೋಗ್ತಾ ಇದೆ ಅಂತ ಹೇಳ್ತಾ, ಇದು ನೀವು ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ. H60 ನ್ಯೂಸ್ ಅರ್ಥಾತ್ ಸೀತಾರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.